ಲೇ ಸಂಜು, ಆ ಹುಡುಗಿ ನೋಡಕ್ ಹೆಂಗಿದ್ಲು? ನಿಮ್ಮ ಅಜ್ಜಿ ತರನೇ ಇದ್ಲು. ಕಂಡವ್ರ ಸುದ್ದಿ ನಮ್ಗೆ ಯಾಕಮ್ಮ, ಬೇಗ ಅಡಿಗೆ ಮಾಡು. ಏನ್ರಿ ರೇಡಿಯೋ ರಂಗಮ್ನವ್ರೆ, ಯಾಕ್ರಿ ಇಂತ ಬುದ್ಧಿ ನಿಮ್ಗೆ? ಅಯ್ಯೋ ನಾನೇನಪ್ಪ ಮಾಡಿದೆ, ಒಂದ್ ಲೋಟ ರಾಗಿ ಹಸಿ ಇಸ್ಕೊಂಡೋಗೋಣ ಅಂತ ಬಂದೆ ಅಷ್ಟೇ. ಓ, ಬಾಗ್ಲು ಸಂದಿಲಿ ಗೇಟ್ ಸಂದಿಲಿ ರಾಗಿ ಹಸಿಟ್ ಸಿಗಲ್ಲ ತಾಯಿ. ಅಯ್ಯೋ ನಿಮ್ಮ ರೀ, ನಾನು ದುಬೈಗೆ ಹೋಗ್ಬೇಕು ಅಂತ ಹೋಗಿದ್ರೆ ಊರೆಲ್ಲ ಸಾಲ ಮಾಡ್ಕೊಂಡು ಊರು ಬಿಟ್ಟು ಹೋಗಿದ್ದೀನಿ ಅಂತ ಊರೆಲ್ಲ ಹಬ್ಸ್ಕೊಂಡ್ ಬಂದಿದ್ದೀರಾ. ಅಯ್ಯ ನಿಮ್ಮ ಯಾರು? ನಾನ್ ಹಾಗೆಲ್ಲ ಸುದ್ದಿ ಹಬ್ಸಿಲ್ಲಪ್ಪ. ನೋಡಿದ್ಯಾ ನೀನು, ಒಂದ್ ಲೋಟ ರಾಗಿ ಹಸಿ ಇಸ್ಕೊಂಡೋಗೋಣ ಅಂತ ಬಂದ್ರೆ ನನ್ ಮೇಲೆ ಆಪಾದನೆ ಮಾಡೋದು. ನೀವು ಬೇಡ, ನಿಮ್ ಸುದ್ದಿನೂ ಬೇಡ, ಹೋಗ್ರಿ. ಆಂಜನೇಯ ಪಾಪ, ನಾನು ಹೆಂಗಂದ್ರಂಗೆ ಮಾತಾಡಿ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ಟೆ. ಯಾರ ಮನೆ ಹುಡುಗಿನೋ, ಏನು ಕಷ್ಟನೋ, ಯಾರನ್ನು ಹುಡುಕೊಂಡು ಅಲಿತಿದ್ದಾಳೋ, ಅವಳು ಸೇಫ್ ಆಗಿರಲಿ. ಅವಳು ಹುಡುಕ್ತಿರೋರು ಬೇಗ ಸಿಕ್ಬಿಡ್ಲಿ. ಪ್ಲೀಸ್ ಪ್ಲೀಸ್ ಆಂಜನೇಯ. ನಿಜವಾಗ್ಲೂ ಸರ್ಪ್ರೈಸ್ ಕೊಟ್ಬಿಟ್ಟೆ ಕಣೆ ವಸುಂಧರಾ. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ದೂರ, ಅದು ಮದುವೆ ಟೈಮಲ್ಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಮಾತಾಡ್ಕೊಂಡು. ಕನ್ನಡಕ್ಕೋಸ್ಕರನೇ ಇಲ್ಲಿ ತನಕ ಬಂದಿರೋದು. ಅಂದ್ರೆ ಕನ್ನಡ ಲಿಟ್ರೇಚರ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದೆ. ಮದುವೆ ಬೇರೆ 3 ತಿಂಗಳು ಪೋಸ್ಟ್ಪೋನ್ ಆಯಿತು. ಅಲ್ಲಿ ತನಕ ಏನು ಮಾಡೋದು, ಅದಕ್ಕೆ ರಿಸರ್ಚ್ ಮುಗಿಸೋಣ ಅಂತ ಬಂದೆ. ಓಹೋ, ಜೊತೆಗೆ ವಿಶ್ವಜಿತ್ನ ಕರ್ಕೊಂಡು ಬರತ್ತಾನೆ. ಮದುವೆಗೆ ಮುಂಚೆನೆ ಬಂದು ಒಂದು ಹನಿಮೂನ್ ಆಗ್ತಿತ್ತಾ? ಒಂದೆರಡು ಕೊಲೆ ಆಗ್ತಿತ್ತು. ಬಂದ್ರಾಯ್ತು ಬಿಡು, ಮುಂದೆ ಯಾವಾಗ್ಲಾದ್ರು. ಹೇಗಿದ್ದಾನೆ ನಿನ್ ಮದ್ವೆ ಆಗೋ ಹುಡುಗ? ತುಂಬಾ ಹ್ಯಾಂಡ್ಸಮ್ ಅಂತ ಅವನು. ಹಲೋ Hello, is this Vaidehi? Yes, tell me. Hi, this is Vishwajit Rathod from Rajasthan. Oh my goodness. ವಸುಂಧರಾ, ನಿಮ್ಮ ಊರಿಗೆ 100 ವರ್ಷ ಆಯ್ಸು ಕಣೆ. ಯಾರು? ನಿನ್ ಭಾವಿ ಪತಿ ಕಣೆ. हाँ, बोले जी. वो क्या है कि वसुंधरा बैंगलोर आई है, उसकी मोबाइल स्विच ऑफ आ रहा था. वो आई थी क्या वह? ವಸುಂಧರಾ ಇಲ್ಲೇ ಇದ್ದಾಳಲ್ಲ ನಮ್ಮನೇಲಿ. मतलब आपकी वसुंधरा हमारे घर में है जी. What? आपके घर में? ಹಾಂ ಜಿ, ನನ್ನ ಪಕ್ಕದಲ್ಲೇ ನಿಂತಿದ್ದಾಳೆ. ಏನು ಲವ್ವಪ್ಪ ನಿಮ್ಮದು? ಅವಳ ನಂಬರ್ ಸಿಕ್ಕಲಿಲ್ಲ ಅಂದ ತಕ್ಷಣ ನನ್ನ ನಂಬರ್ ಸರ್ಚ್ ಮಾಡಿ ಕಾಲ್ ಮಾಡಿದ್ದೀರಲ್ಲ, ನಿಜವಾಗ್ಲೂ ನಮ್ಮ ವಸುಂಧರಾ ಲಕ್ಕಿನೇ. ಪ್ಲೀಸ್ ವೈದೇಹಿ, ಮಾತಾಡ್ಬೇಡ, ಕಟ್ ಮಾಡು. हम भी लकी है जी. By the way, आप कहाँ रहती है जी? मैं यही पंचतंत्र की. हेलो 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 ವಸುಂಧರಾ ಏನು ಮಾಡ್ತಿದ್ಯಾ? हेलो. ಯಾಕೆ ಕಟ್ ಮಾಡಿದೆ? ಅಷ್ಟೊಂದು ನಾಚಿಕೆನಾ? ನಾಚಿಕೆ ಅಲ್ಲ, ಭಯ, ಜೀವದ ಭಯ. ವಾಟ್? ಏನು ಹೇಳ್ತಿದ್ಯೆ? ಯಾರಿ ಬಂದು ಪ್ರೇಮ್ ಬಾಯ್ ನಿಮ್ಮೆ ಒಂದು ರೇಂಜಲ್ಲಿ ಸಕಲಾಗಿದ್ದೀನಲ್ವನೇ? ಫಿಲಮ್ ಗಿಲಮ್ ಟ್ರೈ ಮಾಡಿದ್ರೆ ಹೀರೋ ಫ್ರೆಂಡ್ ರೋಲ್, ಅಣ್ಣ ತಮ್ಮನ್ ರೋಲ್, ಕಡೆ ಪಕ್ಷ ಒಂದು ಜೂನಿಯರ್ ಆರ್ಟಿಸ್ಟ್ ರೋಲ್ ಆದ್ರೂ ಸಿಗಲ್ವಾ? ನಿಮ್ಮೆ ಯಾಕೆ ಸೈಲೆಂಟ್ ಆಗಿದ್ಯಾ? ಏನಾಯ್ತು ನಿಮ್ಮೆ? ಏನಿಲ್ಲ. ಮತ್ತ್ಯಾ ಕಳ್ತಿದ್ಯಾ? ತಿಂಡಿ ಕೊಡಲ್ಲ ಅಂದೆ ನೀನು ಇವಳಿಗೆ? ನಾನು ಯಾಕೋ ಹಾಗೆ ಹೇಳಿ,
ಈ ಸ್ಟೇಷನ್ಗೆ ಹೋಗಿ ಬಂದಾಗಿಂದ ಇವಳು ಹೀಗೇನೆ, ಊಟ ತಿಂಡಿ ಏನೂ ಸರಿಯಾಗಿ ಮಾಡ್ತಿಲ್ಲ. ಯಾಕೋ ಪುಟ್ಟ ನಿಮ್ಮ ನಾನೇನು ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀನ ಇವಾಗ? ಸೇಫಾಗಿ ರಾಜಾರೋಷವಾಗಿ ಮನೆಗೆ ಬಂದಿದ್ದೀನಿ ತಾನೆ, ಬಿಟ್ಟಾಕದೆಲ್ಲ. ನೋಡು ನೋಡು ಹೀಗೇನೆ ಸಡನ್ನಾಗಿ ಭಯ ಪಟ್ಕೊಂಡು ಹೋಗ್ತಾರ ನೋಡ್ತಾಳೆ, ಇಲ್ಲದೆ ಹೋದ್ರೆ ಇದ್ದಕ್ಕಿದ್ದಾಗ ಸೈಲೆಂಟ್ ಆಗಿಬಿಡ್ತಾಳೆ. ಕೊತ್ತಂಬರಿ ಕರಿಬೇವೆಲ್ಲ ತಗೊಂಡಾಯ್ತು ಕಣಮ್ಮ. ಏನಾ ಶಾವ್ಗೆ ಪಟ್ನಾನ? ಓ ಒಂದೇ ಸತಿ ಹೇಳಕ್ಕಾಗಲ್ವಾ? ಆಗಲ್ಲ ಕಣಮ್ಮ, ನಾನು ಆಗ್ಲೇ ಅರ್ಧ ದೂರ ಬಂದಾಯ್ತು. ಬೇಡ ಬಿಡು, ಪಾಯಸನೇ ಬೇಡ. ಏ ವಿವೇಕ, ಏ ವಿವೇಕ ವಿವೇಕ, ಏನಪ್ಪ ಮಾವನ ಮಗನೇ ನಮ್ಮ ಕಡೆ ತಿರ್ಗೇ ನೋಡಲ್ಲ? ನಾನು ನೋಡಲ್ವಾ? ನೀನೇ ನೋಡಲ್ಲ. ಇವಾಗ ನನಗೆ ಮುಗ್ದಾರ ಹಾಕ್ತೀರಾ, ನಾಳೆ ನನಗೆ ಮುಗ್ದಾರ ಹಾಕ್ತೀರಾ ಅಂತ ದಿನ ನಿಮ್ಮ ಏರಿಯಾ ಬೀಟ್ ಹೊಡೆಯೋದೇ ಆಯಿತು. ಸಾಕು ಮುಚ್ಚಪ್ಪ, ಏನೋ ಭಾಳ ಪ್ರೀತಿ ಇರೋ ಒಂಥರ. ಸರಿ ಬಾ ಮನೆಗೆ ನಡಿ. ಇಲ್ಲ, ಇನ್ನೊಂದ್ಸಲ ಬರ್ತೀನಿ. ನಿಮ್ಮಿ ಜೊತೆ ಜಗಳ ಮಾಡ್ಕೊಂಡೇನಾ? ಇಲ್ಲಪ್ಪ. ಮತ್ತೆ ಒಳೊಳಗಡೆನೆ ನರಳ್ತಾ ಇದ್ದಾಳ. ಊಟ ತಿಂಡಿ ನಿದ್ರೆ ಎಲ್ಲ ಅರ್ಧರ್ಧಕ್ಕೆ ಕಟ್ ಮಾಡಿ ನಿಂಜಪಾನೇ ಮಾಡ್ತಿದ್ದಾಳೆ. ಹೌದಾ? ಇನ್ನೂ ಯಾಕೋ ಲೇಟ್ ಮಾಡ್ತಿದ್ದೀರಾ? ಮತ್ತೆ ಬೇಗ ಮದುವೆ ಮಾಡಿಸ್ಬಿಟ್ರು. ಸಮಾಧಾನ, ಮೂಗ್ ಚುಚ್ಚಕ್ಕೆ ಟೈಮ್ ಬರ್ಬೇಕಂತೆ, ಇನ್ ಮುಹೂರ್ತ ಇಡಕ್ಕೆ ಟೈಮ್ ಬೇಡವ ರಾಜ? ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೋ ಕಡೆಗೂ ಆ ಒಳ್ಳೆ ಟೈಮ್ ಬಂದೇ ಬಿಡ್ತು. ನಮ್ಮ ಸ್ವಾಭಿಮಾನನೂ ಉಳಿಸ್ಕೊಂಡು ನಿಮ್ಗೆ ಕನ್ಯಾದಾನನೂ ಮಾಡ್ತೀವಿ. ಅಂದ್ರೆ ಅಂದ್ರೆ ನಿಮ್ಮ ಹತ್ರ ಸಾಲ ಕೈ ಚಾಚದೆ ನಾವೇ 1 ಲಕ್ಷ ರೂಪಾಯಿ ದುಡ್ಡು ಅಡ್ಜಸ್ಟ್ ಮಾಡಿದೀವಪ್ಪ. ಆ 1 ಲಕ್ಷ ಕೊಟ್ಟಿದ್ದೆ ನಾನು ಕಣಪ್ಪ. ಏನಪ್ಪ ಒಳಗಡೆನೆ ನಗ್ತಿದ್ಯಾ? ಏನಿಲ್ಲ, ಈಗಲಾದ್ರೂ ನನ್ನ ಪ್ರೀತಿ ನಿಮ್ಗೆ ಅರ್ಥ ಆಯ್ತಲ್ಲ ಅಂತ. ಹಾಗಾದ್ರೆ ಅಪ್ಪಂಗೆ ಹೇಳ್ಬಿಡ್ಲಾ? ಹೋಗ ತಾತಂಗು ಹೇಳೋಗ, ಸಂಜು ದುಡ್ಡು ಅಡ್ಜಸ್ಟ್ ಮಾಡಿದಾನೆ, ತಂಗಿ ಮದ್ವೆ ಮಾಡ್ತಾನೆ ಅಂತ ಹೇಳೋಗ. ಸಂಜು ಒಂದು ನಿಮಿಷ ಬಾರೋ ಇಲ್ಲಿ. ಏನೋ ನಿಂದು ಬಾಬಾ ಬಾಮೈದ ಮಾತಾಡಕ್ಕೂ ಬಿಡಲ್ವಲ್ಲ? 1 ನಿಮಿಷ ಇರೋ ಬಾಮೈದ ಬಂದೆ. ಏನಪ್ಪ? ಬಾ ಒಂದು ನಿಮಿಷ ಮಾತಾಡೋದು ಬಾ. ಏನ ಥು ಇದನ್ನ ತೋರ್ಸಕ್ ಇಷ್ಟು ಅರ್ಜೆಂಟ್ ಆಗಿ ಕರ್ದ್ಯಾ ಕೆಟ್ಟ ನನ್ನ ಮಗನೇ? ಅದೆಲ್ಲ ಕಣೋ, ವಿಷಯ ಬೇರೆನೇ ಇದೆ. ನಿಮ್ಮಿ ಹೂ ಮಗ, ತಂಗಿ ಒಂದು ಫೋಟೋ ಹಾಕಿದ್ದಾನೆ ಅವನೋ ಬೇವರ್ಸಿ ನನ್ನ ಮಗ. ಸಂಜು ಸಂಜು ಏನಾಯ್ತು? ಏನಿಲ್ಲಪ್ಪ, ಈ ನನ್ನ ಮಗ ಏನೋ ಇಂಗ್ಲೀಷ್ ಕೋರ್ಸಿಗೆ ಸೇರ್ಕೊಬೇಕಂತೆ. ನಾನು ಸೇರ್ಸ್ಬಿಟ್ಟು ಬರ್ತೀನಿ, ನೀನು ಹೋಗಿರು. ಹೋಗೋ, ನಾನು ಫೋನ್ ಮಾಡ್ತೀನಿ. ಹೋಗು. ಮಗ, ನನ್ನ ತಂಗಿ ಯಾಕೆ ಹಿಂಗಾಯ್ತು ಹೇಳೆ ನಿಮ್ಮಿ? ನಿನಗೆ ಗೊತ್ತಿಲ್ಲದೆ ಆಗಿರಕ್ಕಂತೂ ಚಾನ್ಸೇ ಇಲ್ಲ. ಮಾತಾಡಮ್ಮ, ನೀನು ಸೈಲೆಂಟ್ ಆಗಿದ್ದಷ್ಟು ನಾನು ಸತ್ತೋಗ್ತೀನಿ ಕಣೆ. ಮಾತಾಡೆ. ಅಣ್ಣ, ನಾನು ಬೇಕಂತ ಇದನ್ನೆಲ್ಲ ಮಾಡಿಲ್ವೋ, ನಿನ್ನ ಕಷ್ಟ ಕಡಿಮೆ ಮಾಡೋಣ ಅಂತಷ್ಟೇ. ನನ್ನ ಕಷ್ಟನ? ಅವತ್ತು ನೀನು ತಪ್ಪೇ ಮಾಡ್ತಿದ್ರು, ಪೊಲೀಸ್ನವ್ರು ನಿನ್ನ ಎಳ್ಕೊಂಡು ಹೋದ್ರಲ್ಲ, ಆಗ ಏನಾದರೂ ಮಾಡಿ ನಿನ್ನ ಬಿಡಿಸ್ಕೊಳ್ಳೇಬೇಕು ಅಂತ ನಾನೇನೋ ಮಾಡಕ್ಕೆ ಹೋದೆ. ಕೊನೆಗೆ
ನಾನೇ ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಕಣೋ. ಎಲ್ಲಿ ಸಿಕ್ಕಾಕೊಂಡ್ಯೋ? ಯಾರಮ್ಮ ಹಿಂಗ್ ಮಾಡಿದ್ದು? ಅದು ಹೆಂಗಣ್ಣ ಹೇಳ್ಕೊಳ್ಳಿ. ಹಂಗಂದ್ರೆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗತ್ತೆ ಬಂಗಾರ? ನಾನು ನಿಮ್ಮ ಅಣ್ಣ ಅಲ್ವಾ? ನೀನು ನನ್ನ ಕಂದಮ್ಮ ಅಲ್ವಾ? ನೀನು ನನ್ನ ಪಾಪು ಥರ ಅಲ್ವಾ? ಸಂಕೋಚ ಪಡ್ಕೋಬಾರ್ದು. ಏನಿದ್ರು ಹೇಳ್ಬಿಡು ಪ್ಲೀಸ್ ಕಣೋ. ಅಣ್ಣ ನಿನ್ ಬಿಡ್ಸೋಕೆ 50,000 ರೂಪಾಯಿ ಬೇಕೇ ಬೇಕು ಅಂತ ಅಪ್ಪ ಅಮ್ಮ ಮಾತಾಡ್ತಿದ್ರು. ಅದಕ್ಕೆ ನಾನು ಆ ಪೆಂಡಲ್ ಮಂಜನ ಹತ್ರ ಸಹಾಯ ಕೇಳೋಕೆ ಅಂತ ಹೋದೆ. यही एरिया है ना उस लड़की का? हाँ भाई, यही एरिया है। फोन दे दो। ಹಲೋ, ಯಾರು? कहाँ है तेरा घर? ವಿಶ್ವಜಿ ಮನೆ ಇದೆ ಅಂತ ಕೇಳ್ತಿದ್ದಾನೆ. बोल कहाँ है तेरा घर? मैं यही तुम्हारी एरिया में ही ढूंढ रहा हूँ। ನಮ್ಮ ಏರಿಯಾದಲ್ಲ, ಇಲ್ಲೇ ಎಲ್ಲೋ ಹೋಗ್ತಿತ್ತು ಅಂತ ಕಣೆ. ಕ್ಯಾ? ಐ ಡೋಂಟ್ ನೋ ಹಿಂದಿ. ಪ್ಲೀಸ್ ಮಾತಾಡ್ಬೇಡ, ಫೋನ್ ಕಟ್ ಮಾಡು. तू बात कर। ಏಯ್, ನಿನ್ ಮನೆ ಎಲ್ಲಿದೆ ಅಂತ ನೀನಾಗೆ ಹೇಳಿದ್ರೆ ಸರಿ, ಇಲ್ಲ ನಾವಾಗೆ ಹುಡ್ಕೊಂಬಂದ್ರೆ ಮನೆ ಜೊತೆ ನಿನ್ನೂ ಸುಟ್ಟಾಕ್ಬಿಡ್ತೀವಿ. फोन कट किया भाई। फोन कट करती है तू? साइस बिಡ್ತೀನಿ. ढूंढेगा भाई, ढूंढेगा। ವೈದೇಹಿ, ನನಗ್ಯಾಕೋ ಭಯ ಆಗ್ತಿದೆ ಕಣೆ. ನಾನು ಇಲ್ಲಿದ್ದಷ್ಟು ನಿನಗೆ ಅಪಾಯ ಜಾಸ್ತಿ. ನಾನು ಇಲ್ಲಿಂದ ಹೊಟ್ಟೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಅವ್ನು ನಿನ್ನ ಆಚೆ ಹುಡುಕ್ತಾ ಇದ್ದಾನೆ. ನೀನೇನಾದ್ರೂ ಅವನ ಕೈಗೆ ಸಿಕ್ಕಾಕೊಂಡ್ರೆ ನಿನ್ನ ಜೀವನ ನರ್ಕ ಆಗೋಗ್ಬಿಡುತ್ತೆ. ಆದ್ರೆ ಅವ್ನು ನಿನ್ನನ್ನ ಅವ್ನು ಏನೂ ಮಾಡೋಕ್ಕಾಗಲ್ಲ. ನಾವೇ ಸ್ವಲ್ಪ ದಿನ ಆಚೆ ಹೋಗೋದು ಬೇಡ. ಹುಡುಕಿ ಹುಡುಕಿ ಸಾಕಾಗಿ ಅವನೇ ವಾಪಸ್ ಹೊಟ್ಟೋಗ್ತಾನೆ ಕಣೆ. ಏನೂ ಆಗಲ್ಲ. ಏನಿಲ್ಲ, ಸರಿಯಾಗಿ ಅಳತೆ ಮಾಡಕ್ ಬಂದಿಲ್ಲ. ಇಲ್ಲಿ ನೋಡು, 32. ಮೋಸ ಮೋಸ, ನಾನಪ್ಪಲ್ಲ. ನೋಡ ಸಂಜು, ಇಲ್ಲಿಗೆ ಬಂದ್ಮೇಲೆ ನನ್ನ ಕೈ ಅಡ್ಗೆ ತಿಂದು ಇವ್ರು ಸಣ್ಣ ಆಗ್ಬಿಟ್ರಂತೆ. ಅಳ್ತೆ ಮಾಡಿ ನೋಡಿದ್ರೆ ಹೊಟ್ಟೆನ 37 ಇಂಚು. ತಿಂದೊಟ್ಟ ಮುಂದಿಟ್ಕೊಂಡು ಹಿಂಗೆ ಸುಳ್ಳು ಹೇಳ್ತೀರಲ್ರಿ? ಹಂಗೇನಿಲ್ಲ, ಜೊಮ್ ನೀರು ಕುಡಿದ್ಬಿಟ್ಟಿದ್ದೀನಿ, ಅದಕ್ಕೆ ಹೊಟ್ಟೆ. ಒಂದ್ಸತಿ ಟಾಯ್ಲೆಟ್ಗೆ ಹೋಗಿ ಬಂದರೆ ನೋಡ್ತಿರೋ 32ಕ್ಕೆ ಹೇಳಿ. ಬರೀ ಮೋಸ, ನಾನಪ್ಪಲ್ಲ. ಈಗ ಹೊಟ್ಟೆ ಲೂಸ್ ಬಿಡಿ, ಇನ್ನೊಂದ್ಸತಿ ನೋಡೋಣ ಅಳ್ತೆ, ಅವಾಗ ಗೊತ್ತಾಗತ್ತೆ ಏನು ಅಂತ. ಲೂಸ್ ಬಿಡ್ರಿ.
ನಮಸ್ಕಾರ. 37 ಅಲ್ಲ 37 ಏ ಟೇಪೇ ಸರಿ ಇಲ್ಲ ಬಿಡಿ, ಸುಮ್ಮನೆ ಯಾಕೆ ಏ ಸಂಜು, ಏ ನೋಡ ಇಲ್ಲಿ. ಏನಾಯ್ತು ಇವನ್ಗೆ? ದುಡ್ಡು ತಂದಿದ್ದೀನಿ. ಏನೋ ಮಗ ಇಷ್ಟೊಂದು ಫಾಸ್ಟ್ ಆಗ್ಬಿಟ್ಟೆ? ಏಯ್, ತಂಗಿ ವಿಷಯ ಬಂದಾಗ ಎಂತ ಅಣ್ಣನು ಸ್ಪೀಡ್ ಆಗೇ ಆಗ್ತಾನಲ್ಲೋ ಮ್ಯಾಗ್ಝಿನಲ್ಲಿ. ಫಸ್ಟ್ ದುಡ್ಡು ತೋರ್ಸಪ್ಪ. ವೆರಿ ಗುಡ್. ನಾವು ನಿನ್ನಷ್ಟೇ ನಿಯತಮ್ಮ. ನೋಡಲ್ಲಿ ಇದ್ರ ಆಚೆ ಇನ್ನೇನು ಇಲ್ಲ ತಾನೆ? ನಾವು ಕಳ್ಳನ ಮಕ್ಳು ಇರ್ಬೋದು, ಆದ್ರೆ ಬಿಸ್ನೆಸ್ ಅಂತ ಬಂದಾಗ ಒಂದೇ ನಾಲ್ಗೆ ಒಂದೇ ಮಾತು. ಪೂರ್ತಿ ದುಡ್ಡು ಕೊಡು, ಪೂರ್ತಿ ಸಾಕ್ಷಿ ತಗೋ. ಇಷ್ಟು ಮೇಲೆ ನಿನಗೆ ಒಂದೇ ಒಂದು ಮ್ಯಾಗ್ಝಿನ್ ಕಣ್ಣಿಗೆ ಬಿತ್ತು ಅಂದ್ರೆ ನನ್ನ ತಲೆ ತೆಗೆದ್ಬಿಡಪ್ಪ. ಪ್ಲೀಸ್. ಸರಿ ಸರಿ, ಒಂದು ಕೆಲಸ ಮಾಡು. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳು ಇರೋದು ಸ್ಲಮ್ಮಲ್ಲಿ. ಅವಳ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಕೊಡ್ತೀನಿ. ನೀನು ಅಲ್ಲಿ ಹೋಗ್ಬಿಡು, ಸೇಫ್ ಆಗಿರ್ತೀಯ ಕಣೆ. ಸರಿನಾ? ಸರಿ. ನಮ್ಮ ಮನೇಲಿ ನಾನು, ನಮ್ಮಮ್ಮ, ನಮ್ಮಣ್ಣ ಇಷ್ಟೇ ಜನ ಇರೋದು. ನಮ್ಮಪ್ಪ ಮಡಿಕೇರಿ ಕೆಲಸ ಮಾಡ್ತಾರೆ, ಹಾಗಾಗಿ ಬರ್ತಾ ಇರ್ತಾರೆ. ವೈದ್ಯ ಹೇಳಿದಾಗ ನಾನು ಯಾರು ಅಂದ್ಕೊಂಡೆ, ನೋಡಿದ್ರೆ ನೀವು. ನೋಡಿ ಆ ದೇವರು ಎಲ್ಲಿಂದ ಎಲ್ಲಿಗೆ ಹೆಂಗೆಲ್ಲ ಲಿಂಕ್ ಇಟ್ಟಿರ್ತಾರೆ ಅಂತ. ಇದೇ ನಮ್ಮನೆ. ಬನ್ನಿ. ನೋಡ್ಕೊಂಡು ಹಚ್ಬಾರ್ದಾ? ಏ ಸಡನ್ ಆಗಿ ಬಂದ್ಬಿಟ್ರಲ್ಲ. ಈ ಹುಡುಗಿ ಆ ದೇವಸ್ಥಾನ ಅವರೇ ಇವರು. ಈಗ ನನ್ನ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ. ಬನ್ನಿ ವಸುಂದ್ರ. ಬನ್ನಿ ಬನ್ನಿ, ಕಮ್ಮಮ್ಮ ಕಮ್ಮ. ಇದು ನಿಮ್ದೇ ಮನೆ ಅನ್ಕೊಳ್ಳಿ. ಬನ್ನಿ ಒಳಗೆ ಬನ್ನಿ. ಯಾರೋ ಸಾವುಕಾರು ಮನೆ ಹುಡುಗಿ ಥರ ಇದ್ದಾಳಲ್ಲ, ಏನೋ ಮರಳು ಮಾಡಿ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ರಾ? ವೆಲ್ಕಮ್ ವೆಲ್ಕಮ್. ಬನ್ನಿ ಬನ್ನಿ. ದಿಮ್ಮಿ, ಒಳ್ಳೆ ಸಾವುಕಾರ ಮನೆ ಹುಡುಗಿ ತರ ಕಾಣ್ತಾರಲ್ವಾ? ಕಾಣೋದೇನಮ್ಮ, ಇವರಪ್ಪ ಬಾಂಬೆನಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆ. ಹೌದಾ? ನಿಂತಾ ಇದ್ದೀರಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಇದು ಕುಡಿಯೋಕ್ಕೆ ಏನು ತಗೋತೀರಾ? ಕಾಫಿ, ಹಾಲು, ಬಾದಾಮಿ ಹಾಲು, ಟೀ. ಏನಿಮ್ಮಿ, ಹೋಗಿ ಹಾಲು ತಗೊಂಬಾ. ಪರವಾನೆ ಬೇಡ. ಅಯ್ಯೋ, ಹಂಗಂದ್ರೆ ಹಿಂಗೆ ಶರ್ಬತ್ ಆದರೂ ಕುಡಿಬೇಕು. ನಿಮ್ಮಿ, ಹೋಗಿ ನಿಂಬೆ ಹಣ್ಣು ತಗೊಂಬಾ. ಬೇಡ ಬೇಡ, ಏನು ಬೇಡ. ನಿಮ್ಮ ಮನೇಲಿರೋಕ್ಕೆ ಜಾಗ ಕೊಟ್ಟಿರೋದೇ ದೊಡ್ಡ ವಿಷಯ. ಜಾಗ? ಹ್ಞೂ ಕಣಮ್ಮ. ಪಾಪ ಇವ್ರಿಗೆ ಬೆಂಗಳೂರಲ್ಲಿ ಅಷ್ಟಾಗಿ ಯಾರು ಪರಿಚಯ ಇಲ್ವಂತೆ, ಅದಕ್ಕೆ ಸ್ವಲ್ಪ ದಿನ ನಮ್ಮ ಮನೇಲೇ ಇರಲಿ ಅಂತ ಕರ್ಕೊಂಡು ಬಂದೆ. ಹೌದಾ? ಏ ಸ್ವಲ್ಪ ದಿನ ಯಾಕೆ, ಬಂದ್ಬಿಟ್ಟಾಗೆ ನಮ್ಮ ಮನೇಲಿರಲಿ. ಪರ್ಮಿಟ್ ಅಂದರೆ ಅದು ನಮ್ಮಮ್ಮನ ಸ್ಪೆಷಲ್ ಇಂಗ್ಲೀಷು. ಪರ್ಮನೆಂಟ್ ಅಂತ ಹೇಳಕ್ ಬಂದರು. ಪರ್ಮನೆಂಟ್? ಅಯ್ಯಯ್ಯೋ, 4 ದಿನ ಅಷ್ಟೇ, ಆಮೇಲೆ ಇಲ್ಲಿಂದ ಹೋಗ್ತೀನಿ. ನೀವು ಹಾಗೆ ಹೇಳ್ಬಿಟ್ರೆ ಕಳಿಸ್ಬಿಡೋರು ಯಾರು? ಬನ್ನಿ ಬನ್ನಿ, ನೀವು ರೂಮಲ್ಲಿ ರೆಸ್ಟ್ ತಗೊಳ್ಳಿ, ಫ್ಯಾನು ಹಾಕ್ಕೊಳ್ಳಿ. ಇದು 2 ದಿನದಲ್ಲಿ AC ಬಂದ್ಬಿಡುತ್ತೆ. ನಾನು ಬಾಗಿಲು ಮುಂದಕ್ಕೆ ಮಾಡ್ಕೋತೀನಿ, ನೀವು ರೆಸ್ಟ್ ತಗೊಳ್ಳಿ. ಹಾಂ, ಇದೇನಮ್ಮ ಇದು ಇಷ್ಟೊಂದು
ಹೇಳ್ತಿದ್ಯಾ ಮತ್ತೆ ಮೊದಲನೇ ಸತಿ ಸೊಸೆ ಮನೆಗೆ ಬರ್ತಿದ್ದಾಳೆ, ಇಷ್ಟು ಬಿಡ್ವಾ? ಯಾರಿಗೆ? ನಿಮ್ಮ ಅಜ್ಜಿಗೆ. ಸಂಜೆಗೆ ಒಳ್ಳೆ ಜೋಡಿ ಅಲ್ವೇದೆ? ಅವಳ ಹೆಸರೇನು ಹೇಳು? ವಸುಂಧರ. ಬಸ್ಸು ಬಿಡ ತೆಕ್ಕೊಳ್ಳಿ, ಗಾಳಿ ಚೆನ್ನಾಗಿ ಬರುತ್ತೆ. ಎಂತ ಒಳ್ಳೆ ಸೊಸೆನ ಕರ್ಕೊಂಡ್ಬಂದಿದೀಯೇ. ಸೊಸೆ ಮುಗಿದ ಕತೆ. ನಿಂಗೇನು ಗೊತ್ತಾಗಲ್ಲ, ಸುಮ್ಮನಿರೆ. ನಾನು ಮಾರ್ಕೆಟಿಗೆ ಹೋಗ್ಬಿಟ್ಟು ತರಕಾರಿ ತರ್ತೀನಿ. ಪುದೀನ, ಕುರಿಯಂಡರು ಎಲ್ಲ ಹಾಕಿ ಗಮ್ಮಂತ ವೆಜಿಟೇಬಲ್ ಪುಲಾವ್ ಮಾಡ್ತೀನಿ. ಇದು ಕಳೆದು ಹೋಗ್ಬಿಡ್ಬೇಕು. ಬರ್ತೀನಿ. ಏನ್ರಿ ರಂಗಮ್ಮನರೇ, ರೇಡಿಯೋ ರಂಗಮ್ಮನರೇ? ಏನಿಲ್ಲ, ನಮ್ಮನೆ ನಲ್ಲಿನಲ್ಲಿ ನೀರೇ ಬರ್ತಿರ್ಲಿಲ್ಲ, ಅದಕ್ಕೆ ನಿಮ್ಮನೆ ನಲ್ಲಿನಲ್ಲಿ ನೀರು ಬರ್ತಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬರುತ್ತೆ ಬರುತ್ತೆ, ಚೆನ್ನಾಗೆ ಬರುತ್ತೆ. ಆಮೇಲೆ ನಮ್ಮ ಮನೆಗೆಲ್ಲ ಬರ್ತಾನೆ ಇರುತ್ತೆ. ಹೌದಾ? ಇದೇ ಥರದ ಹಳೆ ಜಾಗಕ್ಕೆ ನಾನು ಬಂದಿದ್ದೆ, ಅಲ್ಲಿದ್ದೆ ಅನ್ನಿಸ್ತಾ ಇದೆ. ಅದೆಲ್ಲಿ, ಯಾರ ಮನೆ ಅದು? ನಿಮ್ಮ ಮನೆನಾ ಆದಿತ್ಯ? ನಿನ್ನನ್ನು ಹುಡ್ಕೊಂಡು ಗೊತ್ತು ಗುರು ಇಲ್ಲದೆ ಎಲ್ಲೆಲ್ಗೂ ಬಂದ್ಬಿಟ್ಟಿದ್ದೀನಿ. ಸಿಗ್ತೀಯಾ ಅಲ್ವಾ ಆದಿತ್ಯ? ಇದೇ ಥರ ಇಕ್ಕಟ್ಟಿನ ಜಾಗದಲ್ಲಿ ಮುಂಚೆ ಯಾವಾಗಲೂ ಮಲಗಿದ್ದೆ ನಾನು. ಎಲ್ಲಿ, ಯಾವಾಗ? ಅಲ್ಲಿನ ಯಾರೋ ಇದ್ರು. ಯಾರದು? ಸುಮ್ಮನೆ ಎಲ್ಲ ಬಜೆಟ್ ಅವಳು ಕೊಟ್ಬಿಟ್ಟಿದ್ದೀನಿ. ಅಡ್ಜಸ್ಟ್ ಮಾಡ್ಕೋ ಸ್ವಲ್ಪ. ಸೊಳ್ಳೆ ಕಚ್ತಿದ್ಯಾ? ಏನಿಲ್ಲ, ನೀವು ಮಲ್ಕೊಳ್ಳಿ. ಸಂಕೋಚ ಪಟ್ಕೋಬೇಡಿ. ಅಮ್ಮ ಅಮ್ಮ, ಸೊಳ್ಳೆ ಬತ್ತಿದ್ಯೇನಮ್ಮ? ಅಯ್ಯೋ ನಿಮ್ಮೆ, ಮೊದಲೇ ಹೇಳ್ಬಾರ್ದೇನೆ, ನಾನು ಮರ್ತೇ ಬಿಟ್ಟೆ ನೋಡು. ಆ ಪಕ್ಕದ ಬದಿಯವರು ರಾಜ ಕಾಲುವೆನ ಈ ಕಡೆ ತಿರುಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿದ್ದ ಮಸ್ಕಿಟ್ಟು ಎಲ್ಲ ಈ ಕಡೆಗೆ ಬಂದ್ಬಿಟ್ಟಿದೆ. ಮಸ್ಕಿಟ್ಟು ಸದ್ಯ ಬಿಸ್ಕೆಟು ಅನ್ಲಿಲ್ವಲ್ಲ ತಾಯಿ? ಅಯ್ಯೋ, ನಾವಂತೂ ಮಸ್ಕಿಟ್ ಮಿಸ್ ಏನಿಲ್ಲ ಅಂದರೆ ನಿದ್ದೆನೇ ಮಾಡಲ್ಲಪ್ಪ. ನಿರ್ಮಲ, ತೆಕ್ಕೊಡೆ ಅದನ್ನು ಎಲ್ಲಿಟ್ಟಿದೀಯಾ? ಇದ್ರಲ್ವ ತಕ್ಕೊಡೋಕೆ. ಜನ್ಮದಲ್ಲಿ ಯಾವತ್ತಾದ್ರೂ ಒಂದಿನ ಸೊಳ್ಳೆ ಬತ್ತಿ ಹಚ್ಚಿದ್ಯಾ ತಾಯಿ? ಸರಿ ಸರಿ. ಅದು ಏನಪ್ಪ ಅಂತಂದರೆ, ಈ ಸತಿ ಮನೆ ಪೇಂಟಿಂಗ್ಸ್ ಎಲ್ಲ ಮಾಡುವಾಗ ಹಳೆ ಸಾಮಾನು ಜೊತೆಗೆ ಅದನ್ನು ಗುಜರಿಸಿ ಹಾಕ್ಬಿಟ್ಟೆ. ಶೋ ಛೇ. ಹಳೆ ಸಾಮಾನ್ಸು, ಗುಜ್ರೀಸು, ನೆಗದು ಬಿತ್ತು ನಿನ್ನ ಇಂಗ್ಲೀಷ್. ಹೋಯ್ತು, ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಅಯ್ಯೋ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಮಸ್ಕೆಟ್ ಮಿಷನ್ ಇಲ್ದಿದ್ರೇನಾಯ್ತು? ಮಸ್ಕೆಟ್ ಕಾಲ್ ಇದೆ, ಅದನ್ನು ಹಚ್ಕೊಡ್ತೀನಿ ಇರಿ. ತಗೋ. ಅಯ್ಯೋ, ಒಂದು ಸಾಕಮ್ಮ. ಸುಮ್ಮನಿರೆ, ಮೊದಲೇ ಸಿಟಿ ಹುಡುಗಿ. ಆಮೇಲೆ ಏನಾದರೂ ಅನಾನಸ್ ಸೊಳ್ಳೆ ಕಚ್ಬಿಟ್ರೆ ಮಲೇರಿಯಸ್ ಜ್ವರ ಬಂದ್ಬಿಡುತ್ತೆ ಅಷ್ಟೇ. ಅದು ಅನಾಫಿಲಿಸು. ಮಲ್ಕೊಳ್ಳಿ. ಹೌದು, ಅದಕ್ಕೆ ಅವರು ನೀವು ಇರಿಸ್ಕೊಳ್ಳೋದು ಬೇಡ ಅಂತ ಹೇಳಿದ್ದು. ಕಂಡೋರ್ ಮುಂದೆ ನಮ್ಮ ಭಂಗ ತೋರಿಸ್ಕೋಬೇಕಿತ್ತ? ಈಗೇನಾಗಿಲ್ಲ, ಸುಮೀರ. ಸುಳ್ಳು ಹೇಳಿ ಪ್ರೆಸ್ಟೀಜ್ ಉಳಿಸ್ಕೊಂಡಿದ್ದೀನಿ ತಾನೆ. ಮಸ್ಕಿಟ್ ಬತ್ತಿ ಇಟ್ಟಿದ್ದೀನಿ ತಾನೆ. ಬತ್ತಿ ಚೆನ್ನಾಗಿ ಹಿಡಿತೀನಿ.
ಯಾಕೋ ತುಂಬ ಓವರ್ ಆಯ್ತು ಡ್ಯಾಡ್. ಅಷ್ಟು ಜನಗಳ ಮುಂದೆ ನಮ್ಮ ಮೇಲೆ ಕಲ್ಲು ಎಸಿತಾನೆ ಅಂದರೆ ಎಲ್ರಿಗೂ ಲೀನೆಸ್ ಕೊಟ್ಟಂಗಾಗಲ್ವಾ? ಹ್ಞೂ ಅನ್ಬೇಕಿತ್ತು, ಆ ಮುತ್ಕೊಂಡು ಅಲ್ಲೇ ಮುಗ್ಸಾಗ್ತಾ ಇದೆ. ಅವನೊಬ್ಬ ಹುಚ್ಚ, ಅವನ ಹತ್ರ ನಮ್ಗೇನು ಜಗಳ, ಬಿಟ್ಬಿಡು. ಹೇಗೆ ಡ್ಯಾಡ್? ಅವತ್ತು ನೋಡಿದ್ರೆ ನಿಮ್ಮ ಮೇಲೆ ಸೀಮೆಣ್ಣೆ ಸುರಿದು ಸಾಯಿಸಕ್ಕೆ ಬಂದಿದ್ದ. ಈಗ ನೋಡಿದ್ರೆ ಆ ಆಳುಗಳ ಮುಂದೆ ನಿಮ್ಗೆ ಅವಮಾನ ಮಾಡಿದ್ದಾನೆ. ಅವನು ಏನಾದರೂ ಹೀಗೆ ಸುಮ್ಮನೆ ಬಿಟ್ಟರೆ ಆದಿತ್ಯನ ಪಕ್ಕ ನಿಮ್ಮ ಅಣ್ಣನ ಫೋಟೋ, ಅದಕ್ಕೆ 4 ಮೊಳ ಹಾರ. ಗಿರಿಧರ್, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಣ್ಣಯ್ಯ, ನಿನ್ಗೆ ಅವನಿಂದ ಅಷ್ಟೊಂದು ಟಾರ್ಚರ್ ಆಗ್ತಿದ್ರು, ಅವನ್ನ ಯಾಕೆ ಸುಮ್ಮನೆ ಬಿಟ್ಟಿದ್ಯಾ?